ಉಡೀಸ್. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಶನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್, ಇದು ಉಡೀಸ್. ಹೇಯ್, ನೀವು ಟೆನ್ಷನ್ ತಗೋಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ನಮಗೆ ಅವಾಗ ಮಧ್ಯದಲ್ಲಿ ತಿಕ್ಲದ್ದು ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ಬಿಟ್ಟು ಟಿವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ, ನಿಮಗೆ. ಓಕೆ, ಈಗ ನಾವು ರಬ್ಬರ್ ಫ್ಯಾಕ್ಟ್ರಿಗೆ ಸೇರಿಕೊಂಡು ರಬ್ಬರ್ ಎಳೆಯೋದು ಬೇಡ, ಸ್ವಲ್ಪ ಸ್ಪೀಡಾಗಿ ವರ್ಕ್ ಮಾಡೋಣ. ಐ ಮೀನ್ ಹೆಡ್ಲೈನ್ಸ್ ನೋಡ್ಕೊಂಡು ಬಂದ್ಬೋಣ. ಓಕೆ, ಪ್ಲೇ ಮಾಡ್ರ. ರೆಡಿನಾ? ಏನರೂ ಇಷ್ಟೊಂದು ಸ್ಪೀಡ್ ಇದ್ದೀರಾ? ನಾನು ಇಲ್ಲಿಗೆ ಬಂದು ಇಷ್ಟು ದಿವಸ ಆಯಿತು, ನೀವು ಹೆಂಗೆ ಈ ಸ್ಪೀಡ್ ಮೇಂಟೈನ್ ಮಾಡಿದ್ರ ಅಂತ ತಿಳ್ಕೊಂಡೇ ಇಲ್ವಲ್ಲ. ಓಕೆ, ಇದ್ರ ಬಗ್ಗೆ ಈ ಎಪಿಸೋಡ್ ಮುಗಿದ ಮೇಲೆ ಯಾವುದಾದ್ರೂ ಡೆಡ್ ಎಂಡ್ ರೋಡಲ್ಲಿ ಕೂತ್ಕೊಂಡು ಮಾತಾಡೋಣ. ಓಕೆನಾ? ಪ್ಲೇ ಮಾಡ್ರ. ಕನಸಿನ ರಾಣಿ ಮಾಲಾಶ್ರೀ ಅವರನ್ನ ಅಪ್ಪಿತಪ್ಪಿನೂ ಕನಸು ಕಾಣಬೇಡಿ. ಯಾಕೆ ಅನ್ನೋದನ್ನ ಪ್ರೋಗ್ರಾಮ್ ನೋಡ್ತಾ ಇರಿ, ಡೀಟೇಲ್ ಆಗಿ ಆಮೇಲೆ ಹೇಳ್ತೀವಿ. ಓಕೆನಾ? ಸಿಎಂ ಸಿದ್ದು ಹೆಗಲ ಮೇಲೆ ಡಿಕೆಶಿ ಬೇಗಂ ಕೂತಿರೋದು ಸಾಲದು ಅಂತ ಬೇತಾಳನ್ನು ಹತ್ತಿ ಕೂತ್ಕೊಂಡು ಬೇಜಾನ್ ಕ್ವಾಟ್ಲೆ ಕೊಡ್ತಾವ್ರಂತೆ. ಅದ್ರ ಫುಲ್ ಡೀಟೇಲ್ಸ್ ನಾವು 2ನೇ ಸೆಗ್ಮೆಂಟ್ ಅಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ವೈನ್ ಮಾಡಿ, ವೇಟ್ ಮಾಡಿ. ಓಕೆ, ಎಮ್ಮೆ ಆಯ್ತು, ಕುರಿ ಆಯ್ತು, ಈಗ ನಾಯಿಗಳನ್ನ ಎತ್ತಾಕೊಂಡು ಬಂದು ಡಿಫ್ರೆಂಟ್ ಆಗಿ ಬಾವುಟ ಆರಿಸ್ತಾವ್ರೆ ವಾಟಾಲ್ ನಾಗರಾಜ್ ಅವರು. ಯಾಕೆ ಅಂತ ಅವ್ರದೇ ಬಾಯಿಂದ ಅವರೇ ಹೇಳ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಲೇಬೇಕು. ಇದು ಇವತ್ತಿನ ಹೆಡ್ ಲೈನ್ಸ್. ಅಬ್ಬಾ, ಹೆಡ್ಲೈನ್ಸ್ ಓದೋ ಹೊತ್ತಿಗೆ ಹೆಡೇಕ್ ಬಂದ್ಬಿಡ್ತು. ಹಲೋ, ನಮ್ಮ ಸ್ಟುಡಿಯೋಗೆ ಮಾಲಾಶ್ರೀ ಮೇಡಮ್ ಬರ್ತೀನಿ ಅಂತ ಹೇಳಿದ್ರಲ್ರೋ, ಬಂದ್ರಾ? ಇನ್ನೂ ಇಲ್ವಾ? ಬರಲಿ ಬಿಡ್ರೋ. ಅವರು ರೋಡಲ್ಲಿ ಯಾರನ್ನ ಇಟ್ಕೊಂಡು ವಾಣಿಸ್ತಾವ್ರೋ ಏನೋ. ಆಮೇಲೆ ನೀವು ಬೇಗ ಬನ್ನಿ ಅಂತ ಕಾಲ್ ಮೇಲೆ ಕಾಲ್ ಮಾಡ್ಬಿಟ್ಟಿರಪ್ಪ. ನಿಮಗೂ ಸೇಲ್ಸ್ ವಾಣಿಸ್ಬಿಡ್ತಾರೆ. ಅವ್ರು ಯಾವಾಗ ಬೇಕಾದರೂ ಬರಲಿ, ಎಷ್ಟು ಗಂಟೆಗೆ ಬೇಕಾದರೂ ಬರಲಿ, ಅವರು ಬಂದ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಓಕೆ. ಹೇಯ್, ಸೌಂಡ್ ಕೇಳಿಸ್ತಾ ಇದೆ, ಬಂದರು ಅಂತ ಕಾಣಿಸುತ್ತೆ. ಲೊಕೇಶನ್ ಶಿಫ್ಟ್ ಮಾಡ್ರ. ಏನರ ಕಿಸ್ಕೊಂಡು ಮಕ್ಕ ನೋಡ್ತಾ ಇದ್ದೀರಾ? ಆಮೇಲೆ ಮಾಲಾಶ್ರೀ ಅವ್ರು ಏನಿಲ್ಲ, ಮಕ್ಕಕ್ಕೆ ಬರ್ಸ್ಬಿಡ್ತಾರೆ. ಲೊಕೇಶನ್ ಶಿಫ್ಟ್ ಮಾಡ್ರು. ಏನರೋ ಎತ್ತು ಬಿಸಾಕೋದ್ರಲ್ಲಿ ಎಕ್ಸ್ಪರ್ಟ್ ಕೊಂಡ್ರು ನೀವು. ಇದೇ ಥರ ಕೆಲಸ ಮಾಡ್ರ. ಒಳಗೆ ಸೇರಿದರೆ ಗುಂಡು. ಏನರೋ ಬೆಳಗ್ಗೆನೆ ಗುಂಡು ಕ್ವಾಟ್ರು ಅಂದ್ಕೊಂಡು ಓರಪ್ಪ ನೀವು. ಮೇಡಮ್, ನೀವೇ ಹಾಡಿದ್ದು? ಏನು ಮೇಡಮ್, ನಿಮ್ಮ ಎಂಟ್ರಿ ಫೈಟಿಂಗ್ನಲ್ಲೋ ಶೂಟಿಂಗ್ನಲ್ಲೋ ಆಗುತ್ತೆ ಅಂದ್ಕೊಂಡ್ರೆ ಗುಂಡು ಹಾಕ್ಕೊಂಡು ಎಂಟ್ರಿ ತೊಗೊಂಡ್ಬಿಟ್ಟಿದ್ರಲ್ಲ. ಗುಂಡು ಹಾಡು ಆಡ್ಕೊಂಡು ಎಂಟ್ರಿ ತೊಗೊಂಡ್ಬಿಟ್ಟಿದ್ರಲ್ಲ. ಮೇಡಮ್, ನಾನು ತಮಾಷೆಗೆ ಸೀರಿಯಸ್ ಆಗಿ ಕೇಳ್ಬಿಡ್ತೀನಿ, ನೀವು ಡೈಲಿ ಎಷ್ಟು ತಗೋತೀರಾ ಗುಂಡು? ನಾನು ಎಷ್ಟು ತಗೊಳ್ತೀನೋ ಏನು ಮಾಡ್ತೀನಿ ಗೊತ್ತಿಲ್ಲ. ಗೊತ್ತಾಗ್ದಿರೋಷ್ಟು ಕುಡಿತೀರಾ ನೀವು? ಹೌದೌದು. ಓ, ಸಾಮಾನ್ಯ ಅಲ್ಲಪ್ಪ ನೀವು. ಏನು ಬೆಳಗ್ಗೆ 7 ಗಂಟೆಗೆ ಶುರು ಹಚ್ಕೊಂಡ್ಬಿಡ್ತೀರಾ? ನೋ ಅಯ್ಯಯ್ಯೋ 7 o'clock. ಬಟ್ ಅಲ್ಲಿ ಇನ್ ದ ಮಾರ್ನಿಂಗ್ಸ್ ಅನ್ನೋದು ಸ್ವಲ್ಪ ನಾಟ್ ಅಟ್ 7 o'clock ಎವ್ರಿ ಡೇ. ಎವ್ರಿ ಡೇ? ಓ ಮೈ ಗಾಡ್. ಅಂದರೆ ಯಾವಾಗ ಶೂಟಿಂಗ್ ಇರುತ್ತೆ ಅವಾಗ ಮಾತ್ರ ತಗೊಳ್ತೀರಲ್ವಾ? ಹೌದೌದು. ಹೌದಾ? ಗ್ರೇಟ್ ಬಿಡಿಪ್ಪ ನೀವು. ಇಂತಿನ ಪಿಕ್ಚರು ಶ್ರೀನಗರ ಕಿಟ್ಟಿಗಿಂತ ಗ್ರೇಟ್ ಬಿಡಿಪ್ಪ ನೀವು. ಐ ಫೀಲ್ ಗ್ರೇಟ್. ನನಗೆ ನಿಮ್ಮನ್ನು ನೋಡಿದಾಗೆಲ್ಲ ಆ ಹಾಡೇ ನೆನಪಾಗ್ಬಿಡುತ್ತೆ. ಒಳಗೆ ಸೇರಿದರೆ ಗುಂಡು. ಇವಾಗಿನ ಹಾಕಿಲ್ಲ ತಾನೇ? ಸಾರಿ ಮೇಡಮ್, ಅದು ನಾವು ಮಧ್ಯದಲ್ಲಿ ಸ್ವಲ್ಪ ಪಂಚಿರ್ಲಿ ಅಂತ ಮಾತಾಡಿದೆ. ಆದರೆ ಈ ರೀತಿ ನೀವು ಪಂಚ್ ಕೊಡ್ತೀರಂತ ಗೊತ್ತಿರಲಿಲ್ಲ. ಸಾರಿ. ಪಂಚ್ ಕೊಟ್ಟು ನೀವೆಲ್ಲೋ ಹೊಟ್ಟೋಗ್ಬಿಟ್ಟು. ಅದಕ್ಕೆ ಮೇಡಮ್, ಅದಕ್ಕೆ ನಾನು ಎಲ್ಲೂ ಹೋಗೋದು ಬೇಡ, ನಾನು ಇಲ್ಲೇ ಇರಬೇಕು. ಯಾಕೆಂದರೆ ನಾನು ಈ ಪ್ರೋಗ್ರಾಮ್ನ ನಡೆಸಬೇಕು. ನೀವು ಪಂಚ್ ಕೊಟ್ಬಿಡೋದು, ನಾನು ಆಸ್ಪತ್ರೆ ಸೇರ್ಕೊಡೋದು, ಇದು ಯಾವುದು ಬೇಡ ಮೇಡಮ್. ಓಕೆ? ಬಿಕಾಸ್ ನಾನು ಒಬ್ಬರು 5 ಜನ ಹೊಡೆದ್ರೆ ಡೆಫಿನೆಟ್ಲಿ ಇಟ್ ಇಸ್ ಏಟ್ ಬಿದ್ದಿದೆ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಅದರಿಂದ ಕ್ಯಾಮ್ರಾಮನ್ ಸರ್ ಕೇಳಿಸ್ಕೊಂಡಿರ್ತಾನೆ, ಯಾವುದಕ್ಕೂ ನೀವು ಕ್ಯಾಮ್ರಾನ ಈ ಟ್ರೈಪಾಡ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಡಿ, ನೀವು ಸೈಡ್ಗೆ ಹೋಗ್ಬಿಡಿ. ಆಮೇಲೆ ನಮ್ಮ ಮೇಡಮ್ ರೊಚ್ಗೆದ್ಬಿಟ್ಟು ಫುಲ್ ಪಂಚ್ ಕೊಟ್ಬಿಟ್ರೆ ಕಷ್ಟ. ಮೇಡಮ್, ಈಗ ಈ ಕ್ವಾಟ್ರು ಗುಂಡು ವಿಷಯ ಎಲ್ಲ ಬಿಟ್ಬಿಟ್ಟು ಕ್ವಾಟ್ರನ್ನ ಚೇಂಜ್ ಮಾಡ್ಬಿಡೋಣ. ಮ್ಯಾಟ್ರನ್ನ ಚೇಂಜ್ ಮಾಡ್ಬಿಡೋಣ, ಏನಂತೀರಾ? ಇದೇ ಖುಷಿನಲ್ಲಿ ಒಳಗೆ ಸೇರಿದರೆ ಗುಂಡು, ಆ ಹುಡುಗಿ ಆಗುವಳು ಗಂಡು ಹಾಡ್ಬಿಡಿ. ನಾನೀಗ ಹಾಡ್ಬಿಟ್ಟು ಅವ್ರ ಮೂಡಲ್ಲಿ ಕಳಿಸ್ಬಿಟ್ಟು ಅಯ್ಯಪ್ಪ ಅಂತ ಹೇಳೋದು ಬೇಡ. ಬೇಡ ಬಿಡಿ. ನೀವ್ಯಾಕೆ ಗುಂಡು ಅಂತ ಅಯ್ಯಪ್ಪ ಸ್ವಾಮಿನೆಲ್ಲ ನೆನೆಸ್ಕೋತೀರಾ? ಇಷ್ಟೊತ್ತಿನಲ್ಲಿ ಅಯ್ಯಪ್ಪ ಸ್ವಾಮಿಗಳನ್ನ ನೆನೆಸ್ಕೋಬಾರ್ದು, ತಪ್ಪಾಗುತ್ತೆ ಅಲ್ವಾ? ಹೌದೌದು. ಜಾಸ್ತಿ ರಿಸ್ಕ್ ತೊಗೊಬೇಡಿ. ನಾವು ಮಂಜುಳಾ ಗುರುರಾಜನ್ನೇ ಕರೆಸ್ಬಿಟ್ಟು ಹಾಡಿಸ್ಕೊಬಿಡ್ತೀವಿ.
ಮೇಡಮ್, ನೀವು ಸಿನಿಮಾ ಸ್ಕ್ರೀನ್ನಲ್ಲಿ ಸಿಕ್ಕಾಪಟ್ಟೆ ಸಣ್ಣ ಕಾಣಿಸ್ತೀರಾ, ಎದುರುಗಡೆ ಬಂದಾಗ ಏನು ಇಷ್ಟೊಂದು ದಪ್ಪ ಇದ್ದೀರಲ್ಲ, ಯಾಕೆ ನಿಮ್ಮ ಅದೊಂದು ಒಳಗುಟ್ಟು? ನಂದು ಬಾಡಿ ಇದೆ ಹೆಂಗೆ ಹೆಂಗೆ ಅಂದರೆ ಐ ಪುಟ್ ಆನ್ ವೇಟ್ ವೆರಿ ಫಾಸ್ಟ್ ಆ್ಯಂಡ್ ಇಫ್ ಐ ಥಿಂಕ್ ಐ ಕ್ಯಾನ್ ರೆಡ್ಯೂಸ್ ಮೈ ವೇಟ್ ವೆರಿ ಫಾಸ್ಟ್. ಆ್ಯಂಡ್ ನನಗೊಂದು ಅಭ್ಯಾಸ ಇದೆ, ಒಳಗೆ ಸೇರಿದರೆ ಗುಂಡು. ಐ ಗಾಟ್ ಇಟ್. ಮೇಡಮ್, ನೀವು ಗುಂಡು ಗುಂಡು ಅಂತ ಹಾಡ್ಕೊಂಡೆ ಗುಂಡಿಗೆ ಆಗ್ಬಿಟ್ರಿ ಅಲ್ವಾ? ನೋಡಿ ನಾನು ಎಷ್ಟು ಗ್ರೇಟು, ನೀವು ಹೇಳದೇ ಇದ್ರು ನಾನು ಸಕ್ಕದಾಗಿ ತಿಳ್ಕೊಂಬಿಟ್ಟೆ. ಸೊ ಅದಕ್ಕೆ ನೋಡಿ, ಪಿಕ್ಚರಲ್ಲಿ ನೋಡುವಾಗಲೂ ಇವಾಗ ನೋಡೋಕು ನನ್ನ ಫೇಸ್ ಚಬ್ಬಿ ಆಗಿಬಿಟ್ಟಿರುತ್ತೆ. ನೀವು ಈ ರೀತಿ ಚಬ್ಬಿ ಆಗಿರೋದಕ್ಕೆ ತಾನೇ ನಿಮ್ಮನ್ನ ಕನಸಿನ ರಾಣಿ ಅನ್ನೋದು ನಿಮ್ಮ ಅಭಿಮಾನಿಗಳು. ತುಂಬ ಖುಷಿ ಆಗುತ್ತೆ. ಕನಸಿನ ರಾಣಿ ಇಟ್ ಇಸ್ ನಾಟ್ ಅ ಜೋಕ್, ಇಟ್ಸ್ ಅ ಡ್ರೀಮ್ ಗರ್ಲ್. ಅಂದರೆ ಎಲ್ಲರೂ ಕನಸಲ್ಲಿ ಬರುವಂಥದ್ದು. ಇವಾಗ ಹಂಗಲ್ಲ, ನೀವೇ ಖುದ್ದಾಗಿ ಫೋನ್ ಮಾಡಿ ನಿಮ್ಮ ಕನಸಲ್ಲಿ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ರು, ಅಪ್ಪಿತಪ್ಪಿನೂ ಅವ್ರ ಕನಸಲ್ಲಿ ನಿಮ್ಮನ್ನ ಬರ್ಸ್ಕೊಳ್ಳಲ್ಲ. ಯಾಕೆ ಹೇಳಿ? ಇಲ್ಲ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಯಾಕಿದ್ರೆ ಕನಸಲ್ಲೂ ಡೂಪ್ ಇಲ್ದಂಗೆ ಎರ್ರಾಬಿರಿ ಹಾಕೊಂಡು ವಾಂಚ್ಬಿಡ್ತೀರ ನೋಡಿ, ಅದಕ್ಕೆ ಆಮೇಲೆ ನೀವು ಬೇರೆ ಅಂತ ತಿಳ್ಕೊಂಡ್ಬಿಡ್ತೀರಿ. ಹೌದೌದು. ಗೊತ್ತಾಯ್ತೇನ್ರ? ನಾವು ನಗ್ನಗ್ತಾನೆ ಈ ಸಿಗ್ಮೆಂಟನ್ನು ಮುಗಿಸ್ಬಿಡೋಣ, ಇಲ್ಲಾಂದರೆ ನಗ್ನಗ್ತಾನೆ ನಮಗೆ ವಾಂಚ್ಬಿಟ್ರೆ ಕಷ್ಟ ಅಲ್ವಾ ಮೇಡಮ್? ಮೇಡಮ್, ಈಗ ನಾನು ತುಂಬ ಸೀರಿಯಸ್ ಆಗಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ, ಬಟ್ ನೀವು ಅಷ್ಟೇ ಒಂದು ಗಾಂಭೀರ್ಯವಾಗಿ ನಮಗೆ ಉತ್ತರ ಕೊಡ್ತೀರಲ್ಲ? ನನ್ನ ಪ್ರಶ್ನೆ ಇಷ್ಟೇ, ಹೊಸ ವರ್ಷದ ನಿಮ್ಮ ರೆವಲ್ಯೂಷನ್ ಏನು? ಅಯ್ಯೋ, ರೆಸಲ್ಯೂಷನ್ ಐ ನೆವರ್ ಡೂ ಎನಿ ರೆಸಲ್ಯೂಷನ್ಸ್ ಬಿಕಾಸ್ ಐ ಕಾಂಟ್ ಕೀಪ್ ಇಟ್ ಅಪ್. ಅದು ತುಂಬ ತಲೆನೋವು. ನಿಮಗೆ ತಲೆ ಮಾತ್ರ ನೋವು ಬರುತ್ತೆ, ನಮಗೆ ಮೈಕೈ ನೋವು ಬಂದ್ಬಿಡುತ್ತೆ. ಅದಕ್ಕೆ ಮನಸ್ಸೊಳಗಡೆ ಯಾವ ರಿಜಿಸ್ಟ್ರೇಷನು ರೆವಲ್ಯೂಷನು ಯಾವುದು ಹಿಡ್ಕೊಳ್ಳೋದಿಲ್ಲ. ಹೋಗಿ ಬನ್ನಿ ಮೇಡಮ್, ನೀವು ಹೋಗಿ ಬೇಗ ಬಂದ್ಬಿಡಿ. ಇದು ಉಡೀಸ್, ನಾನು ವೈರಸ್. ಉಡೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ ಮಾತ್ರ ಆಗಬೇಡ, ಯಾಕೆ ತಿಥಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ. ಉಡೀಸ್.